ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಶೈಗಚಪ ಸೇಕರಂಜಿ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಮಗೆ ಒಂದು ಈ ವಿಡಿಯೋದಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತದ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡಿದಂತೆ. ಆಗಸ್ಟ್ 4ನೇ ತಾರೀಕು ರವಿವಾರ ನಾವು ಈ ಸಲ ಅಮಾವಾಸ್ಯವನ್ನು ಆಚರಣೆ ಮಾಡ್ತೀವಿ. ಸಂಪೂರ್ಣ ಪೂಜೆಯನ್ನು ನೋಡೋಣ ಆದರೆ ಏನು ಒಂದು ಅನುಸರಿತೆ ಮಾಡ್ಕೋಬೇಕು ಅನ್ನೋದಾದರೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಲಿಕ್ಕೆ ಇದನ್ನು ಮದುವೆಯಾದ ಮಹಿಳೆಯರು ಗಂಡನ ದೀರ್ಘಾಯುಷ್ಯಕ್ಕಾಗಿ ಈ ಪೂಜೆಯನ್ನು ಆಚರಣೆ ಮಾಡ್ತಾರೆ. ಈ ಜ್ಯೋತಿರ್ಭೀಮೇಶ್ವರ ವ್ರತ ಸಿದ್ಧತೆಗಳನ್ನು ನೋಡುವುದಾದರೆ ಈಶ್ವರನ ಫೋಟೋ, ಗಣೇಶನ ಫೋಟೋವನ್ನು ನೀವು ಒಂದು ಸಿದ್ಧತೆ ಮಾಡಿಕೊಂಡು ಹಾಗೆ 2 ದೀಪವನ್ನು ಸಹ ನೀವು ಸಿದ್ಧತೆ ಮಾಡ್ಕೋಬೇಕಾಗ್ತದೆ. ಈ ದೀಪವನ್ನು ನೀವು ಸ್ವಲ್ಪ ದೊಡ್ಡದಾಗಿರೋ ದೀಪವನ್ನೇ, ಅಂದರೆ ಅದಕ್ಕೆ ಕಂಬವಿರಬೇಕು, ದೀಪಕ್ಕೆ ಕಂಬವಿರಬೇಕು, ಟೊಳ್ಳದಾಗಿರಬಾರ್ದು, ಕಂಬವಿರಬೇಕು. ಹಾಗೆ ಅದು 5 ದಿಕ್ಕುಗಳನ್ನು ಸಹ ನೋಡುವ ಹಾಗೆ ದೀಪವಿದ್ದರೆ ತುಂಬಾ ಒಂದು ಸೂಕ್ತವಾದದ್ದು. ಆ ದೀಪ ತುಂಬಾ ಒಂದು ಒಳ್ಳೆಯದು. ಒಂದೇ ದಿಕ್ಕ ಅಂದರೆ ಮೇಲ್ ನೋಡುವ ದೀಪ ಅದು ಅಷ್ಟಾಗಿ ಬೇಡ. 5 ದಿಕ್ಕಿಗೆ ಬರುವಂಥ ದೀಪವನ್ನು, ಅದು 2 ದೀಪವನ್ನು ನೀವು ಸಿದ್ಧತೆ ಮಾಡಿಕೊಳ್ಳಿ. ಹಾಗೆ 2 ದಿನಕ್ಕೆ ಹಚ್ಚಲಿಕ್ಕೆ ಅಂತ 2 ದೀಪ, ಮತ್ತು ಜ್ಯೋತಿರ್ಭೀಮೇಶ್ವರ ವ್ರತ ಆಚರಣೆ ಮಾಡಲಿಕ್ಕೆ 2 ದೀಪ. 2 ನೀವು ಕಂಕಣ ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ಒಂದು ಹೂವಿನ ಕಂಕಣ ನೀವು ಕಟ್ಕೊಂಡು ನೀವು ಪೂಜೆ ಮಾಡಬೇಕಾಗುತ್ತದೆ. ಹಾಗೆ 2 ಶಿವ ಪಾರ್ವತಿಗೆ ಅಂತ ಅರಿಶಿನ ಕೊಂಬಿನಿಂದ ಮಾಡಿರುವಂಥ ಒಂದು ಕಂಕಣ, 5 ಎಲೆ ದಾರಕ್ಕೆ, ಅಂದರೆ 5 ಎಲೆ ಅಂಗನೂರಿಗೆ ಅರಿಶಿನವನ್ನು ಸವರಿ ಒಂದು ಅರಿಶಿನದ ಕೊಂಬನ್ನು ಸಿದ್ಧತೆ ಮಾಡಿಕೊಂಡು ಅದಕ್ಕೆ ಕಟ್ಟಿ ಆ ದೀಪಕ್ಕೆ ನೀವು ಕಟ್ಟಬೇಕಾಗುತ್ತದೆ. ಹಾಗೆ 1 ಹೂವನ್ನು ನೀವು ಸಿದ್ಧತೆ ಮಾಡ್ಕೊಂಡು, ಸೇವಂತಿ ಹೂವನ್ನು ಸಿದ್ಧತೆ ಮಾಡಿಕೊಂಡು ಕಟ್ಟಿ ನೀವು ಅದನ್ನು ಕಟ್ಕೋಬೇಕಾಗುತ್ತದೆ. ಹಾಗೆ ಪ್ರಸಾದಕ್ಕೆ ಅಂತ ನೀವು ಕಡುಬು ಮಾಡಬಹುದು. 9 ಅಥವಾ 16 ಕಡುಬುಗಳನ್ನು ನೀವು ಸಿದ್ಧತೆ ಮಾಡಿಕೊಂಡು ನೀವು ಪೂಜೆ ಮಾಡ್ಕೋಬಹುದು. ಹಾಗೆ ಕಡಲೆಕಾಳನ್ನು ನೀವು ಇಟ್ಟು ಪೂಜೆ ಮಾಡಲೇಬೇಕಾಗುತ್ತದೆ. ಅದು ತುಂಬಾ ಒಂದು ಶ್ರೇಷ್ಠವಾದದ್ದು. ಹಾಗೆ ದೀಪಾರಾಧನೆ ಅಂತ ವಿಷಯಕ್ಕೆ ಬಂದರೆ 9 ಅಕ್ಕಿ ಹಿಟ್ಟಿನ ಒಂದು ದೀಪವನ್ನು ನೀವು ಸಿದ್ಧತೆ ಮಾಡಿಕೊಂಡು ಅದಕ್ಕೆ ತುಪ್ಪದ ಬತ್ತಿಯನ್ನು ಹಾಕಿ ತುಪ್ಪವನ್ನೇ ಹಾಕಿ ನೀವು ದೀಪಾರಾಧನೆ ಮಾಡಬೇಕಾಗುತ್ತದೆ. ಒಂದು ತಾಮ್ರದ ಪ್ಲೇಟನ್ನು ತೆಗೆದುಕೊಳ್ಳಿ. 9 ಗಣಪತಿ ಮಂತ್ರ ಅಂದರೆ ಸ್ಟಾರ್ ರಂಗುಗಳನ್ನು ಹಾಕಿಕೊಂಡು 9 ದೀಪಗಳನ್ನು ಸಹ ಇಟ್ಟು ನೀವು ತುಪ್ಪವನ್ನು ಹಾಕಿ ದೀಪಾರಾಧನೆ ಮಾಡಬೇಕಾಗುತ್ತದೆ. ಹಾಗೆ ಎಲೆ ಅಡಿಕೆ, ದಕ್ಷಿಣೆ, ಬಾಳೆಹಣ್ಣು ಹಾಗೆ ಕಾಯಿನ್ಗಳು ಅಷ್ಟನ್ನು ನೀವು ಒಂದು ಸಿದ್ಧತೆ ಮಾಡ್ಕೊಳ್ಬೇಕು. ಹಾಗೆ ಅಕ್ಕಿ ಮತ್ತು ವಿಳೆದೆಲೆ ಅಷ್ಟು ನೀವು ಒಂದು ಸಿದ್ಧತೆ ಮಾಡಿಕೊಂಡ್ರೆ ಸಾಕು. ಪೂಜಾ ವಿಧಾನ ನೋಡೋಣಂತೆ. ಒಂದು ಮನೆ ಮೇಲೆ ಒಂದು ಬಿಳಿ ವಸ್ತ್ರವನ್ನು ನೀವು ಹಾಕಿಕೊಂಡು ಮಧ್ಯದಲ್ಲಿ ಪ್ಲೇಟನ್ನಿಟ್ಟು ಅಕ್ಕಿಯನ್ನು ಹಾಕಿ 2 ವಿಳೆದೆಲೆ ಇಡಿ, 4 ವಿಳೆದೆಲೆ ಇಟ್ಟು ವಿಭೂತಿ ಹಾಗೆ ಕುಂಕುಮವನ್ನು ನೀವು ಹಚ್ಚಿ ಅಕ್ಷತೆಯನ್ನು ಹಾಕಿ 2 ದೀಪವನ್ನು ಇಟ್ಟು ಅದಕ್ಕೆ 2 ಗಜ್ಜೆ ವಸ್ತ್ರವನ್ನು ಹಾಕಿ 2 ದೀಪಕ್ಕೆ ಸೇರಿಸಿ 2 ಗಜ್ಜೆ ವಸ್ತ್ರ ನೀವು ಹಾಕಬೇಕಾಗುತ್ತದೆ. ಹಾಗೆ ನೀವು ಕಂಕಣವನ್ನು ಸಹ ಕಟ್ಟಬೇಕಾಗುತ್ತದೆ. ಅದು ಅರಿಶಿನ ಕೊಂಬಿನ ಮಾಡಿರುವಂಥ ಒಂದು ಕಂಕಣ. ಆ ದೀಪದ ಮುಂಭಾಗದಲ್ಲಿ ನೀವು ಶಿವ ಹಾಗೆ ಗೌರಮ್ಮನನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತದೆ. ಶಿವಲಿಂಗವನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬಹುದು. ಹಾಗೆ ಗೌರಮ್ಮನ ವಿಗ್ರಹ ಇದ್ದರೆ ತುಂಬ ಒಂದು ಸೂಕ್ತವಾದದ್ದು. ಇಲ್ಲವಾದಲ್ಲಿ ಅರಿಶಿನದಿಂದ ನೀವು ಒಂದು ಗೌರಮ್ಮ ಮಾಡ್ಕೋಬಹುದು. ಇಲ್ಲವಾದಲ್ಲಿ ಹುಟ್ಟದ ಮನೆಯಿಂದ ಸಹ ನೀವು ಒಂದು ಗೌರಿಯನ್ನು ನೀವು ಸಿದ್ಧತೆ ಮಾಡಿಕೊಂಡು ಪೂಜೆಯನ್ನು ಮಾಡಬಹುದು. ತುಂಬ ಒಂದು ಸುಲಭವಾದದ್ದಂದರೆ ಒಂದು ಅರಿಶಿನದಿಂದ ನೀವು ಸಿದ್ಧತೆ ಮಾಡಿಕೊಂಡು ಪೂಜೆ ಮಾಡುವುದು. ಹುಟ್ಟದ ಮನೆಯನ್ನು ತೆಗೆದುಕೊಂಡು ಬಂದರೆ ಅದು ನೀವು ಪೂಜೆನ ಮಾಡಿಕೊಂಡು ವಿಸರ್ಜಿಸುವಾಗ ಸಮಯದ ಸಹ ನದಿಯಲ್ಲೇ ಅದನ್ನು ವಿಸರ್ಜನೆ ಮಾಡಬೇಕಾಗುತ್ತೆ. ಇಲ್ಲಿ ನೀವು ತುಳಿಯದೇರುವಂಥ ಜಾಗಗಳಿಗೆ ಸಹ ಅದನ್ನು ಹಾಕಲು ಬರುವುದಿಲ್ಲ. ಆ ಥರ ನಾವು ಪೂಜೆ ಮಾಡಬೇಕಾಗುತ್ತದೆ. ಬೆಸ್ಟ್ ಅಂದರೆ ನೀವು ಅರಿಶಿನದಿಂದ ಸಿದ್ಧತೆ ಮಾಡಿಕೊಳ್ಳಿ. ಅದು ವಿಗ್ರಹಗಳನ್ನು ಸಹ ನೀವು ದೀಪದ ಮುಂಭಾಗದಲ್ಲಿ, ಅಂದರೆ ನೀವು ವಿಳೆದೆಲೆ ಇಟ್ಟಿರ್ತೀರಲ್ವ ದೀಪ ಇಡಲಿಕ್ಕೆ, ಅಲ್ಲಿ ನೀವು ಒಂದು ಅದನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬಹುದು. ಹಾಗೆ ಪಕ್ಕದಲ್ಲಿ ಗಣೇಶ ಹಾಗೆ ಶಿವನ ಫೋಟೋವನ್ನು ಇಟ್ಟು ಹೂಗಳಿಂದ ನೀವು ಅಲಂಕಾರ ಮಾಡಿ 2 ದೀಪವನ್ನು ಹಚ್ಚಿಟ್ಟು ನೀವು ಪೂಜೆ ಮಾಡಿ. ಶಿವ ಪಾರ್ವತಿ ಅಂತ ಏನು ದೀಪವನ್ನು ಇಟ್ಟಿರ್ತೀರಿ ಅದಕ್ಕೆ ನೀವು ಕೊಬ್ಬರಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ 4 ಬತ್ತಿಗಳನ್ನು ಹಾಕಿ ದ್ವಿಗುಣ ಮುಖ ಬರುವ ಹಾಗೆ ನೀವು ದೀಪಾರಾಧನೆ ಮಾಡಬೇಕಾಗುತ್ತದೆ. ಹಾಗೆ ವಿಶೇಷ ದೀಪಾರಾಧನೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಅಕ್ಕಿ ಹಿಟ್ಟಿನ ದೀಪಾರಾಧನೆ, ಒಂದು ತಂಬಿಟ್ಟು ದೀಪಾರಾಧನೆ, ಅದನ್ನು ಸಹ ನೀವು ಮಾಡಬೇಕಾಗುತ್ತದೆ. ನಾನು ನಮಗೆ ಪ್ರಸಾದಕ್ಕೆ ಅಂತ ತಿಳಿಸ್ಕೊಟ್ಟಿದ್ದೇನೆ. ಕಡುಬು ಮಾಡಲಿಕ್ಕೆ ಅಂತ 9 ಆ ಪ್ರಸಾದವನ್ನು ಇಟ್ಟು ನೀವು ಪೂಜೆ ಮಾಡಿಕೊಳ್ಳಿ. ಹಾಗೆ ಎಲೆ ಅಡಿಕೆ, ದಕ್ಷಿಣೆ, ಬಾಳೆಹಣ್ಣು ಹಾಗೆ ಕಡಲೆಕಾಳನ್ನು ಇಟ್ಟು ನೀವು ಒಂದು ಪೂಜೆ ಮಾಡಬೇಕಾಗುತ್ತೆ. ಹಿಂದಿನ ದಿವಸ ಅಂದರೆ ಶನಿವಾರನೇ ಸ್ವಲ್ಪ ಮಟ್ಟಿಗೆ ಕಡಲೆಕಾಳು ನೀವು ನೆನೆಸಾಕಿ ನೀವು ಪೂಜೆ ಮಾಡಬೇಕಾಗುತ್ತದೆ. ನೀವು ಶಿವನ ಮುಂದೆ ಇಟ್ಟು. ಹಾಗೆ ತಾಂಬೂಲಕ್ಕೆ ಅಂದರೆ ನಾವು ಕೆಲವರಿಗೆ ಒಂದು ಕರೆದುಕೊಂಡು ಸಹ ತಾಂಬೂಲ ಕೊಡಲಿಕ್ಕೆ ಅಂತ ಸ್ವಲ್ಪ ಮಟ್ಟಿಗೆ ಅದನ್ನು
ಒಂದು ನೆನೆಸಿ ಹಾಕಿ ಅಷ್ಟು ಸಾಕು. ನಿಮಗೆ ಒಂದು ಆ ತಂಬಿಟ್ಟು ದೀಪಾರಾಧನೆ ಅಂದರೆ ಅಕ್ಕಿ ದೀಪಾರಾಧನೆ ಮಾಡಲಿಕ್ಕೆ ಆಗುವುದಿಲ್ಲ ಅಂದರೆ ನೀವು 9 ನೀವು ಮುಖ ಬರುವ ಒಂದು ಆ ದೀಪವನ್ನು ನೀವು ತೆಗೆದುಕೊಂಡು ಬಂದು ಮಣ್ಣಿನ ದೀಪದಲ್ಲಿ ನೀವು ತುಪ್ಪವನ್ನು ಹಾಕಿ ಅಥವಾ ಕೊಬ್ಬರಿ ಎಣ್ಣೆಯನ್ನು ಹಾಕಿ ನೀವು ದೀಪಾರಾಧನೆ ಮಾಡಬಹುದು. ಆದರೆ ನೀವು ಅಕ್ಕಿ ದೀಪಾರಾಧನೆ ಮಾಡುವುದಾದರೆ ತುಪ್ಪವನ್ನೇ ಹಾಕಿ ನೀವು ದೀಪಾರಾಧನೆ ಮಾಡಬೇಕಾಗುತ್ತದೆ. ಹಾಗೆ ಶಿವಲಿಂಗಕ್ಕೆ ಹಾಗೆ ಗೌರಮ್ಮನಿಗೆ ಸಹ ಎಲ್ಲರಿಗೆ ಹೆಜ್ಜೆ ವಸ್ತ್ರವನ್ನು ಹಾಕಿ ಹೂಗಳಿಂದ ನೀವು ಅಲಂಕಾರವನ್ನು ಮಾಡಿ ಇಷ್ಟು ನೀವು ಪೂಜೆ ಮಾಡಬೇಕಾಗಿರುವಂಥದ್ದು. ನಂತರದಲ್ಲಿ ಅಗರಬತ್ತಿಯನ್ನು ಬೆಳಗಿ ಶಿವನ ಒಂದು ಹಾಗೆ ಶಿವ ಹಾಗೆ ಗೌರಿ ಅಂತ ನಾವು ಒಂದು ಆಹ್ವಾನ ಮಾಡಿಕೊಳ್ಳುವಂಥ ದೀಪವನ್ನು ಸಹ ನೀವು ಹಚ್ಚಿ ನಂತರದಲ್ಲಿ ವಿಶೇಷವಾದ ದೀಪಾರಾಧನೆ ಮಾಡಿಕೊಂಡು ಅಷ್ಟೋತ್ಸವವನ್ನು ಮಾಡಬೇಕಾಗುತ್ತದೆ. ಶಿವ ಅಷ್ಟೋತ್ಸವವನ್ನು ನೀವು ವಿಭೂತಿನಿಂದ ಹೇಳಿಕೊಂಡು ನೀವು ಅರ್ಚನೆ ಮಾಡಬಹುದು. ಹಾಗೆ ಗೌರಿ ಅಷ್ಟೋತ್ಸವವನ್ನು ನೀವು ಕುಂಕುಮಾರ್ಚನೆ ಮಾಡಬಹುದು. ಗೌರಿ ಅಷ್ಟೋತ್ಸವ ಹಾಗೆ ಶಿವ ಅಷ್ಟೋತ್ಸವವನ್ನು ಹೇಳಿಕೊಂಡು ನೀವು ಅರ್ಚನೆಯನ್ನು ಮಾಡಿಕೊಂಡು ಕಾಯನ್ನು ಒಡೆದು ಮಂಗಳಾರ್ಚನೆ ಮಾಡಬೇಕಾಗುತ್ತದೆ. ಇಷ್ಟು ನೀವು ಒಂದು ಪೂಜೆಯನ್ನು ಮಾಡಿಕೊಳ್ಳುವಂಥದ್ದು. ಹಾಗೆ ಪೂಜೆಯಲ್ಲಿ ಆಗಿದ ನಂತರ ನೀವು ಒಂದು 5 ಜನರಿಗೆ ಮುತ್ತೈದೆಯರನ್ನು ನೀವು ಕರೆದುಕೊಂಡು ಎಲ್ಲರಿಗೆ ದಕ್ಷಿಣೆ ಬಾಳೆಹಣ್ಣಾಗಿ ಕಡಲೆಕಾಳನ್ನು ನೀವು ಕೊಟ್ಟು ನೀವು ನಮಸ್ಕಾರ ಮಾಡಬಹುದು. ಇಷ್ಟು ನೀವು ತಾಂಬೂಲ ಕೊಡುವಂಥದ್ದು. ಇಷ್ಟು ನೀವು ಒಂದು ರವಿವಾರ ಪೂಜೆ ಮಾಡಿಕೊಳ್ಳುವಂಥದ್ದು. ನೀವು ಇದನ್ನು ಯಾವಾಗ ವಿಸರ್ಜನೆ ಮಾಡಬೇಕಂದ್ರೆ ಹಾಗೆ ನೀವು ಗೌರಿ ದೇವಿಗೆ ನೀವು ಬಾಗಿನವನ್ನು ಇಟ್ಟು ಸಹ ನೀವು ಪೂಜೆ ಮಾಡ್ಕೋಬೋದು. ಬಾಗಿನ ಅಂದರೆ ಮದ್ಲಕ್ಕಿಯನ್ನು ಇಟ್ಟು ಸಹ ನೀವು ಪೂಜೆಯನ್ನು ಮಾಡ್ಕೋಬೋದು. ಅದು ಸಹ ತುಂಬಾ ಶ್ರೇಷ್ಠವಾದದ್ದು. ಇದನ್ನು ಮಾತ್ರ ಮರೆಯಬೇಡಿ. ಇದನ್ನು ಯಾವುದು ವಿಸರ್ಜನೆ ಮಾಡಬೇಕಂದ್ರೆ ಸೋಮವಾರ ನೀವು ಅದನ್ನು ವಿಸರ್ಜನೆ ಮಾಡಿಕೊಂಡು ಗೌರಿ ದೇವಿಯನ್ನು ನೀವು ಮಾಡಿರುವಂಥದ್ದು ನೀರಿನಲ್ಲಿ ಕರಗಿಸಿ ಯಾರು ತುಳಿಯದೇ ಇರುವಂಥ ಜಾಗಗಳಿಗೆ ಹಾಕಿ ಅರಿಶಿಣದ ಗೌರಮ್ಮ. ಹಾಗೆ ಶಿವಲಿಂಗವನ್ನು ನೀವು ಅದನ್ನು ಶುದ್ಧಿ ಮಾಡಿಕೊಂಡು ಸೋಮವಾರ ನಾನು ನಿಮಗೆ 5 ಶ್ರಾವಣ ಸೋಮವಾರ ಪೂಜೆ ಮಾಡುವುದನ್ನು ತಿಳಿಸ್ಕೊಟ್ಟಿದ್ದೇನೆ. ಈಗಾಗಲೇ ಅದನ್ನು ಸಹ ನೀವು ನೋಡಿಕೊಂಡು ನೀವು 5 ಶ್ರಾವಣ ಸೋಮವಾರ ಪೂಜೆ ಮಾಡಬೇಕಾಗಿರುವಂಥದ್ದು. ಅಷ್ಟು ನೀವು ಮಾಡಿ. ನೋಡಲ್ಲ ಫ್ರೆಂಡ್ಸ್, ನಾನು ನಿಮಗೆ ಜ್ಯೋತಿರ್ಭೀಮೇಶ್ವರ ವ್ರತ ಯಾವಾಗ ಆಚರಣೆ ಮಾಡಬೇಕು ಸಂಪೂರ್ಣವಾದ ಪೂಜೆ ಅದನ್ನು ತಿಳಿಸ್ಕೊಟ್ಟಿದ್ದೇನೆ. ರವಿವಾರ ನಾವು ಆಚರಣೆ ಮಾಡುವಂಥದ್ದು 4ನೇ ತಾರೀಕು ಆಗಸ್ಟ್. ಇಷ್ಟು ನೀವು ಪೂಜೆ ಮಾಡಿಕೊಳ್ಳುವಂಥದ್ದು. ಹಾಗೆ ಮನೆ ದೇವರ ಪೂಜೆ ಹೇಗೆ ಮಾಡಬೇಕಂದ್ರೆ ನಾವು ಕಳಸದ ಕಾಯನ್ನು ಬದಲಾಯಿಸಿ ಹೊಸದಾಗಿ ಕಳಸವನ್ನು ನಾವು ಪ್ರತಿಷ್ಠಾಪನೆ ಮಾಡಿಕೊಂಡು ಮನೆ ದೇವರ ಪೂಜೆಯನ್ನು ಮಾಡಿಕೊಳ್ಳುವಂಥದ್ದು. ನಾವು ಪ್ರತಿ ಅಮಾವಾಸ್ಯೆ ಹೇಗೆ ಪೂಜೆ ಮಾಡ್ತೀವಿ ಅದೇ ರೀತಿ ನಾವು ಮಾಡಬೇಕಾಗಿರುವಂಥದ್ದು. ಬೆಳಿಗ್ಗೆಯಿಂದ ಪೂರ್ತಿಯಾಗಿ ಉಪವಾಸವಿದ್ದು ನೀವು ಪೂಜೆಯನ್ನು ಮಾಡಿಕೊಂಡು ರಾತ್ರಿ ಸಮಯದಲ್ಲಿ ನೀವು ಊಟವನ್ನು ಮಾಡಬಹುದು. ಪೂಜೆ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾದರೆ ನೀವು 4ನೇ ತಾರೀಕು ರವಿವಾರ ಆಗಸ್ಟ್ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೋಬಹುದು 6 ಗಂಟೆ ಒಳಗಡೆ. ಇಲ್ಲವಾದರೆ ಪ್ರಸಾದ ಸಹ ನಮಗೆ ಮಾಡೋದು ಆಗುವುದಿಲ್ಲ ಅಷ್ಟರವರೆಗೆ ಅನ್ನೋದಾದರೆ ನೀವು 12 ಗಂಟೆ ಒಳಗೆ ನೀವು ಪೂಜೆ ಮಾಡ್ಕೋಬಹುದು. 12 ಗಂಟೆ ನಂತರ ನಮಗೆ ಒಂದು ಯಮಗಂಧದ ಕಾಲ ಸಹ ಇರ್ತದೆ. ಅದರ ಒಳಗೆ ನೀವು ಪೂಜೆಯನ್ನು ಮಾಡಿಕೊಳ್ಳಿ. ಥ್ಯಾಂಕ್ ಯು.